ಸೊ ಈಗ ಈಗ ಇದಾದ ನಂತರ ನೆಕ್ಸ್ಟ್ ಯಾವುದು ಸರ್ ನಿಮ್ಮ ಯೋಜನೆ? ಸುಮಾರು ಯೋಜನೆಗಳಿದೆ ಸರ್, ಇದಿಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಡಿಸೈಡ್ ಮಾಡಿರೋದು ಏನಂದರೆ, ನಾವು ಏನೇ ದೊಡ್ಡ ಸಿನಿಮಾ ಮಾಡೋಕ್ಕೆ ಹೋದ್ರು ಸಿಂಪಲ್ ಫಿಲ್ಮ್ಸ್ ಅಂತೂ ನಾನು ಬಿಡಲ್ಲ ಸರ್. ಚಿಕ್ಕ ನಮ್ಮ ಈ ಒಂದು ಸ್ಮಾಲ್ ಬಡ್ಜೆಟೆಡ್ ಐಮ್ ಟಾಕಿಂಗ್ ಅಬೌಟ್, ಇವತ್ತು ಎಲ್ಲದು 100, 200, 110 ಈ ಥರ ಇಷ್ಟು ಕೋಟಿ ಸಿನಿಮಾ ಅಂತ ಮಾತಾಡಬೇಕಾದ್ರೆ, ಈಗ ನಾವು ಮಾಡ್ತಾ ಇರೋ ಕೆಲವು ಸಿನಿಮಾಗಳಿದಲ್ಲ, ಮ್ಯಾಕ್ಸ್ ಇರ್ಬೋದು, ಮಾರ್ಕ್ ಇರ್ಬೋದು, ಇದೊಂದು ಡೀಸೆಂಟ್ ಅಮೌಂಟಲ್ಲಿ ಮಾಡುವಂಥ ಒಂದು ಸಿನಿಮಾ. ಇದು ದೊಡ್ಡದೆ, ಬಟ್ ನಾನು ಹೇಳೋದು ಅದಕ್ಕೆ ಕಂಪೇರ್ ಮಾಡಿಬಿಟ್ರೆ. ಸೊ ಈ ಥರ ಸಿನಿಮಾನು ನಾನು ಮಾಡ್ಬೇಕು ಸರ್, ನಾನು ಮಾಡ್ತಾ ಇರ್ತೇನೆ. ಅದನ್ನು ನನಗೂ ಒಂದು 2-3 ಸ್ಕ್ರಿಪ್ಟ್ ಓಕೆ ಮಾಡಿದ್ದೀವಿ, ದೊಡ್ಡದು ಒಂದು 2-3 ಸ್ಕ್ರಿಪ್ಟ್ ಓಕೆ ಮಾಡಿದ್ವಿ. ಒಂದು ಇಂಟ್ರೆಸ್ಟಿಂಗ್ ಒಂದಿಷ್ಟು ನಡೀತಾ ಇದೆ, ಬೇಕಾ ಬಟ್ ಮಾಡ್ಬೇಕು. ಈ ಬರೋ ವರ್ಷದಲ್ಲಿ ಅಟ್ಲೀಸ್ಟ್ 2 ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಒಂದು ಹಠದಲ್ಲಿ ಇದ್ದೀನಿ. ಬೇಕು ಸರ್, ಯಾಕಂದರೆ ತಮ್ಮಂಥ ಹೀರೋಗಳು 2 ಸಿನಿಮಾ ಕೊಡಬೇಕು. ಟ್ರೈ ಮಾಡ್ತಾ ಇದೀನಿ ಸರ್. ಅಟ್ಲೀಸ್ಟ್ ಇವಾಗಂತೂ ಒಂದಂತೂ ಪ್ರೂವ್ ಮಾಡ್ಬಿಟ್ಟೆ ತಾನೆ. ಹೌದೌದು. ಪಟ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಇವಾಗ ನೋಡಿ ಅಂದ್ರೆ ಈಗ ಒಂದು ದೊಡ್ಡ ಬಜೆಟ್ ಸಿನಿಮಾನ ದೊಡ್ಡ ಸಂಖ್ಯೆಯಲ್ಲಿ ಜನಗಳನ್ನ ಕಲಾವಿದರನ್ನ ಹಾಕೊಂಡು ಅದನ್ನ ನಾವು 4 ತಿಂಗಳಲ್ಲಿ ಕೊಡ್ಬೋದು, 5 ತಿಂಗಳಲ್ಲಿ ಕೊಡ್ಬೋದು ಅನ್ನುವಂಥ ಒಂದ್ಸರಿ ರುಚಿ ಸಿಕ್ಕಾಗ ನೀವು ಅದನ್ನ ಮಾಡ್ಬೋದು ಅಂತ ರಾಕ್ಲೈನ್ ಅವರು ಮಾತಾಡ್ತಾ ಅದೇ ಹೇಳುದು ಸ್ಟೇಜ್ ಮೇಲೆ. ಟ್ರೆಂಡ್ ಸೆಟರ್ ಅಂತ ಒಂದು ಕೇಸ್ ಸ್ಟಡಿ ಇದು. ಹೌದು, ರಾಕ್ಲೈನ್ ಸುದೀರ್ಘ ಮಾತಾಡಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಮಾತಾಡ್ಯಾರ. ಆಕ್ಚುಲಿ ನನ್ನ ಬಹಳ ಒಳ್ಳೆ ವೆಲ್ ವಿಶರ್ ಸರ್. ನಾನು ಇಂಡಸ್ಟ್ರಿ ಒಳಗೆ ಒಂದು ದೊಡ್ಡ ಅಣ್ಣನ ನೋಡ್ತೀನಿ ಅವರಲ್ಲಿ. ನಾನು ಅಷ್ಟು ಸುಲಭವಾಗಿ ಅವರು ಯಾರನ್ನ ಹತ್ರ ಸೇರಿಸ್ಕೊಳ್ಳಲ್ಲ, ನಾನು ಅಷ್ಟು ಬೇಗ ನನ್ನ ಅಣ್ಣನ ಸ್ಥಾನ ಅಂತ ಯಾರಿಗೂ ಮಾಡಲ್ಲ. ಬಟ್ ಅವ್ರ ಹತ್ರ ನಾನು ಎಲ್ಲ ವಿಚಾರದಲ್ಲೂ ಚರ್ಚಿಸ್ತೀನಿ, ಎಲ್ಲ ವಿಚಾರಕ್ಕೂ ಅವ್ರ ಹತ್ರ ಸಲಹೆ ತೊಗೊತೀನಿ ಸುಮಾರು ಸತಿ. ಅವರು ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾರೆ ಯಾವತ್ತೂ. ಬಟ್ ಹಾಗಂತ ನಾವಿಬ್ಬರು ವೈಯಕ್ತಿಕವಾಗಿ ನಮ್ಮಿಬ್ಬರ ಮಧ್ಯೆ ವ್ಯವಹಾರ ಇಲ್ಲ. ನಾವಿಬ್ಬರು ಸಿನಿಮಾನೇ ಮಾಡಿಲ್ಲ ಒಟ್ಟಿಗೆ, ಇವತ್ತವರೆಗೂ ನಾವು ಮಾಡಿಲ್ಲ ಒಟ್ಟಿಗೆ. ಬಟ್ ಅವರ ವ್ಯಕ್ತಿತ್ವದ ಮೇಲೆ ನನಗೆ ಆಭಾರವಾದ ಒಂದು ಗೌರವ ಇದೆ. ಒಂದು ತೂಕವಾಗಿ ಮಾತಾಡ್ತಾರೆ, ತುಂಬ ತೂಕವಾಗಿ ಮಾತಾಡ್ತಾರೆ. ಏನೇ ವಿಚಾರ ಬಂದರೂ ಆಳವಾಗಿ ಹೋಗಿ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಆವೇಶದಲ್ಲಿ ಇವತ್ತವರೆಗೂ ಮಾತಾಡಿ ನಾನು ನೋಡಿಲ್ಲ, ಗೊತ್ತಿಲ್ಲ ಅನ್ನೋ ವಿಚಾರ ಮಾತಾಡಲ್ಲ. ಆ ವ್ಯಕ್ತಿ ಹತ್ರ ಇನ್ನೊಂದು ನಾವು ಕಲಿಬೇಕಾಗಿದೆ ಅನ್ನೋದು ಸರ್, ನಿಮ್ಮ ಹತ್ರ ಮಾತಾಡಕ್ಕೆ ಕೂತ್ಕೊಂಡಾಗ ನೀವು ಅರ್ಧ ಗಂಟೆ ಮಾತಾಡಿ ಸುಮ್ಮನೆ ಮಧ್ಯ ಮಾತಾಡೋದೇ ಕೇಳಿಸ್ಕೊತಾ ಇರ್ತಾರೋ, ಆಮೇಲೆ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ನೀವು ಮಧ್ಯ ಮಾತಾಡಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಹೇಳ್ಬಿಡ್ತೀನಿ ಕೇಳಿ ಅಂತ, ನೀವು ಮಾತಾಡಿದ್ರೆ ಹೇಳ್ಬಿಡ್ತೀನಿ. ಬಟ್ ಅದೇ ನೋಡಿ, ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಲ್ಲ ಅವ್ರು. ನೀವು ಎಷ್ಟೋ ತನ ಮಾತಾಡಿ. ವೆರಿ ಗುಡ್ ಲಿಸನರ್. ಬಿಕಾಸ್ ಹಿ ಅನಲೈಸಸ್ ವಾಟ್ ಹಿ ಹ್ಯಾಸ್ ಟು ಸೇ ಅನ್ನೋದು ನಿಮ್ಮ ಮಾತಿಂದ ತಾನೇ ಸಿಗ್ಬೇಕು ಅವ್ರಿಗೆ. ಕರೆಕ್ಟ್. ವೆರಿ ಡಿಫರೆಂಟ್ ಮ್ಯಾನ್ ಸರ್. ಸರ್ ಈಸ್ ಅ ವೆರಿ ಪ್ಯೂರ್ ಪರ್ಸನ್ ಸರ್. ವ್ಯವಹಾರದಲ್ಲಿ ವ್ಯವಹಾರಿಕವಾಗಿರೋದು ತಪ್ಪೇನಿಲ್ಲ ಸರ್. ಈಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ and I totally respect that. But as a human being, I think he's a wonderful human being. ಇದೆಲ್ಲದರ ಜೊತೆಗೆ ಈ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಕಿಚ್ಚ ಕಾಣಿಸ್ಕೋತಾರೆ ಅಂತ. ಈಗ ರಾಜಮೌಳಿ ಸಿನಿಮಾದಲ್ಲಿ ಮತ್ತೆ ಕಿಚ್ಚ ನಟಿಸ್ತಾ ಇದ್ದಾರೆ, ಆ ಥರದ್ದೇನಿಲ್ಲ. ವಾರಣಾಸಿ ಎಲ್ಲ ದೊಡ್ಡ ಸಿನಿಮಾ ಆಗ್ಬೇಕು, ನನ್ನೊಂದು ಹೆಸರು ಅಲ್ಲಿ ಸೇರಿಸ್ಬಿಡ್ತಾರೆ. ಅದು ಯಾರು ಸೇರಿಸ್ತಾರೆ ಗೊತ್ತಿಲ್ಲ ನನಗೆ. ಕೇಳೋದಕ್ಕೆ ಖುಷಿ ಇರುತ್ತೆ. ಬಟ್ ಸರ್ ಇಲ್ಲ ಸರ್, ನನಗೆ ಏನಾಗಿದೆ, ಈ ಪೋಷಕನ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ನಮ್ಮವ್ರಿಗೆ ಯಾರಿಗಾರ ಒಂದು ಅವಶ್ಯಕತೆ ಇದ್ದಾಗ ನಾನು ಹೋಗಿ ವಾಯ್ಸ್ ಕೊಟ್ಟಿದ್ದೀನಿ, ಹಾಡಿದ್ದೀನಿ, ಮಾಡಿದ್ದೀನಿ, ಬಂದಿದ್ದೀನಿ. ಬಿಟ್ಟರೆ ಬೇರೆಯವ್ರ ಸಿನಿಮಾದಲ್ಲಿ ಸ್ವಲ್ಪ ಪೋಷಕ ನಟ ಪಾತ್ರ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕಂದ್ರೆ ನಾವಿಲ್ಲಿ ನಮ್ಮ ಚಿತ್ರರಂಗದಲ್ಲಿ ಸಿನಿಮಾ ಕೊಡ್ಬೇಕು. ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಒಂದು 50-60 ದಿನ ಬ್ಲಾಕ್ ಆಗೋದು, 100 ದಿನ ಬ್ಲಾಕ್ ಆಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಸಿನಿಮಾ ಕೊಡೋಣ. ಹೌದು, ಇಲ್ಲಿ ನಮ್ಮವ್ರಿಗೆ ಇವಾಗಂತೂ ಗೊತ್ತಾಗ್ಬಿಟ್ಟಿದೆ ನಿಮಗೆ, 3 ತಿಂಗಳು 4 ತಿಂಗಳು 5 ತಿಂಗಳಲ್ಲಿ ಸಿನಿಮಾ ಮಾಡ್ತೀವಿ ಅಂತ. ಚೆನ್ನಾಗಿರ್ಬೇಕು ಸರ್. ನಾನು ಹೇಳೋದು 100 ಸಾಲ ಕೊಟ್ಬಿಟ್ರೆ ಇಲ್ಲಿ ಆಗಲ್ಲ ಅಂತ ಹೇಳಿ. ಇಂತ ಇಲ್ಲಿ 100 ದಿನ ಕೊಡೋದು ಮಾತ್ರ ಅಲ್ಲ ಸರ್, ಅದಕ್ಕೆ ಬೇರೆ ಯಾರೋ ಹೀರೋ ಇರ್ತಾರೆ, ನಾವಲ್ಲ. ನೀವ್ ಏನ್ ಮಾಡಿದ್ರು ನೀವು ಹೀರೋ ಅಲ್ಲ. ಕರೆಕ್ಟ್. ಅದರಿಂದ ಏನು ಪ್ಲಸ್ ಆಗಲ್ಲ ಲೈಫಲ್ಲಿ. ನಿಜ. ಯಾರೋ ಒಬ್ರಿಗೆ ತೃಪ್ತಿ ಪಡಿಸಿರ್ತೀವಿ ಅಷ್ಟೇ, ಹೋಗಿ ಅವ್ರ ಖುಷಿಗೋಸ್ಕರ ಹೋಗಿ ಬಂದಿರ್ತೀವಿ. ಆಮೇಲೆ ಮೊನ್ನೆ ಎಲ್ಲ ಬಹಳ ದೊಡ್ಡ ಸುದ್ದಿ ಎದ್ದಿದ್ದು, ಆಂಜನೇಯನ ಪಾತ್ರ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ. ಒಂದು ಇದ್ರದ್ದು ರಾಜಮೌಳಿ ಅವ್ರದ್ದು ಇಲ್ಲ, ಅದೇ ಡಿಸ್ಕಷನ್.